ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಬಂದು ಇಸ್ಕಾನ್ ಟೆಂಪಲ್ ರಿಲೇಟೆಡ್ ಆಗಿರುತ್ತೆ. ನೀವು ವ್ಲಾಗ್ ಅಂತಲೇ ಅನ್ಕೋಬೋದು. ಸೊ ನಾವು ಮನೆಯಿಂದ ಹೊರಟಿದ್ದು ಸಂಜೆ ಆಲ್ಮೋಸ್ಟ್ 5:30-6 ಅರೌಂಡ್ ಆಗಿತ್ತು. ಸೊ ಮನೆಯಿಂದ ಹೊರಟಾಗ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೆ. ಸಂಜೆ ಆಗಿರೋದ್ರಿಂದ ತುಂಬಾ ಜನ ಕೂಡ ಸೇರಿರ್ತಾರೆ ಅಂತ ಟೆಂಪಲ್ನಲ್ಲಿ. ಒಂದು ನನಗೆ ಬಹಳ ಇಷ್ಟ ಇಸ್ಕಾನ್ ಟೆಂಪಲ್ ಬಗ್ಗೆ ಅಂದರೆ ಅಲ್ಲಿನ ಪೀಸ್ಫುಲ್ನೆಸ್ ಹಾಗೂ ಅವರು ಮಾಡಿರುವಂತಹ ಕೆತ್ತನೆ. ಸೊ ನಾವು ಅಲ್ಲಿ ರೀಚ್ ಆಗುವಷ್ಟು ಆಲ್ಮೋಸ್ಟ್ ಸಂಜೆ ಆಗೋಗ್ಬಿಟ್ಟುತ್ತೆ. ನೀವು ನೋಡ್ತಿರ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇನ್ನೊಂದೇನೆಂದರೆ ನೀವು ಯಾವಾಗಾದರೂ ಇಸ್ಕಾನ್ ಟೆಂಪಲ್ ವಿಸಿಟ್ ಮಾಡಬೇಕು ಅಂದರೆ ಸಂಜೆ ಹೊತ್ತಿನಲ್ಲಿ ಹೋಗಿ. ಏನಕ್ಕಂದರೆ ಆಚೆಯಿಂದ ಲೈಟಿಂಗ್ಸ್ ಮತ್ತು ಆ ಬ್ರೈಟ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು ಇಸ್ಕಾನ್ ವೈಕುಂಠ ಹಿಲ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ. ಸೊ ಒಳಗಡೆ ನೀವು ಹೋದರೆ ವೆಂಕಟೇಶ್ವರನ ದೇವಸ್ಥಾನ ಕೂಡ ಇದೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಸುಮಾರು ಬಾರಿ ಹೋಗಿದ್ದೆ ನಾನು ಈ ದೇವಸ್ಥಾನಕ್ಕೆ. ಇವತ್ತು ಸುಮ್ಮನೆ ಒಂದು ಮಿನಿ ವ್ಲಾಗ್ ಥರ ಮಾಡಿರೋಣ ಅಂತ ಅನಿಸ್ತು. ಸೊ ಎಷ್ಟಾಗುತ್ತೋ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಆಗಿತ್ತು. ಸೊ ನೀವು ನೋಡ್ತಾ ಹೋಗ್ಬೋದು, ಇದು ಎಂಟ್ರೆನ್ಸ್ ಆಗಿತ್ತು. ಸೊ ಇಲ್ಲಿ ದರ್ಶನ ಮಾಡೋದಕ್ಕೆ ರೂಟ್ ಹಾಕಿದ್ದಾರೆ. ಹಾಗೆಯೇ ಫಸ್ಟು ನಾವು ಚಪ್ಪಲಿಗಳೆಲ್ಲ ಬಿಟ್ಟು ಹೋಗಬೇಕಾಗಿತ್ತು. ಸೊ ಅಲ್ಲಿನ ವ್ಯವಸ್ಥೆ ಮಾಡಿದರು. ಸೊ ನಾನು ಬಿಟ್ಟು ಹೊರಟ್ವಿ. ಸೊ ಒಂದು ಟೋಕನ್ ಕೊಡ್ತಾರೆ, ಅದನ್ನು ಎತ್ಕೊಂಡು ಹೊರಟ್ವಿ. ಸೊ ಇದು ದರ್ಶನಕ್ಕೆ ಹೋಗುವ ದಾರಿ. ನೀವು ಇಲ್ಲೇ ನೋಡ್ತಿರ್ಬೋದಲ್ಲ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಹಾಗೂ ಎಷ್ಟು ಪೀಸ್ ಆಗಿದೆ ಈ ಪ್ಲೇಸ್ ಅಂತ. ಸೊ ಬನ್ನಿ ನೋಡೋಣ ಹೇಗಿದೆ ಒಳಗಡೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಮೊದಲೇ ನಾನು ನೋಡ್ತಿರೋ ಹಾಗೆ ಇಲ್ಲಿ ಕೃಷ್ಣನ ದೇವಸ್ಥಾನ ಸನ್ನಿಧಿ ಇದೆ. ಎಷ್ಟು ಚೆನ್ನಾಗಿ ಇದೆ ಅಂದರೆ ಅರ್ಚಕರು ಪೂಜೆ ಮಾಡ್ತಿದ್ರು. ಆಗ ತಾನೇ ನಾವು ಹೋಗಿದ್ವಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ ಅಂತ. ನಾವು ಫೋಟೋದಲ್ಲಿ ನೋಡುವಂತಹ ಕೃಷ್ಣನೇ ಬೇರೆ, ಬಟ್ ನೀವು ಇಸ್ಕಾನ್ ಟೆಂಪಲಲ್ಲಿ ನೋಡುವಂತಹ ಕೃಷ್ಣನೇ ಬೇರೆ ಥರ ಆಗಿರುತ್ತೆ. ಅಂದರೆ ನಾನು ಹೇಳ್ತಿರೋದು ಡಿಸೈನ್ ಪರ್ಸ್ಪೆಕ್ಟಿವಲ್ಲಿ ಆಗಿರಲಿ, ಡೆಕೋರೇಷನ್ ಮಾಡಿರೋದಾಗಿರಲಿ. ನಾನು ಹೇಳ್ತಿದ್ದು ವೆಂಕಟೇಶ್ವರ ಸನ್ನಿಧಿ ಬಂದು ಇದೆ ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತಿರುಪತಿಯಲ್ಲಿ ಇರುವ ದೇವಸ್ಥಾನವನ್ನೇ ನೋಡ್ದಂಗೆ ಆಯ್ತು ನನಗಂತೂ ಅಲ್ಲಿ ಹೋಗಿ. ಸೊ ಆಚೆ ಕಡೆಯಿಂದ ಹೀಗೆ ಕಾಣಿಸುತ್ತೆ. ಸೊ ಜನ ಸೇರಿದ್ರು, ನಾರ್ಮಲ್ ಆಗಿ ಎಷ್ಟಿರ್ತಾರೆ ಅಷ್ಟು ಜನ ಇದ್ದರು. ಸೊ ಈ ಥರ ಎಂಟ್ರೆನ್ಸ್ ಇರುತ್ತೆ ಒಳಗಡೆ ಹೋಗೋದಕ್ಕೆ. ಸೊ ಅಲ್ಲಿ ಹೊರಟ ನಂತರ ನೀವು ಆಪೋಸಿಟ್ಟಾಗೆ ಇನ್ನೊಂದು ದೇವಸ್ಥಾನ ನೋಡ್ಬೋದು. ಚಿಕ್ಕ ಚಿಕ್ಕದಾಗಿ ಸನ್ನಿಧಿಯಲ್ಲಿ ದೇವರ ಕೆತ್ತನೆಗಳನ್ನು ಮಾಡಿ ಇಟ್ಟಿದ್ರು. ನೀವಿಲ್ಲಿ ನೋಡ್ತಿರ್ಬೋದು, ಸಾಕ್ಷಾತ್ ನಾವು ತಿರುಪತಿನಲ್ಲಿ ಹೇಗಿರುತ್ತೆ ಹಾಗೆ ಇತ್ತು ದೇವರು. ಅಲ್ಲಿಂದ ನಾವು ಹೊರಟಿದ್ದು ಅಮ್ಮಾಸ್ ಪೇಸ್ಟ್ರೀಸ್ಗೆ. ಏನಕ್ಕಂದರೆ ಅಲ್ಲಿ ಕೇಕ್ ತುಂಬಾ ಚೆನ್ನಾಗಿತ್ತು. ನಾನು ಮುಂಚೆ ಎಲ್ಲ ಟೇಸ್ಟ್ ಮಾಡಿರೋ ಹಾಗೆ. ಸೊ ನನ್ನ ಮಗನ ಬರ್ತ್ಡೇ ಇದೆ. ಸೊ ಅದರಿಂದ ಆರ್ಡರ್ ಮಾಡೋಕ್ಕೆ ಅಂತ ಹೊರಟಿದ್ವಿ. ಸೊ ಅಲ್ಲಿನ ಕೇಕ್ ಡಿಸೈನ್ಸ್ ಕೆಲವೊಂದು ಥೀಮ್ ಎಲ್ಲ ನೋಡಿಬಿಟ್ಟು ಒಂದು ಕೇಕ್ನ ಆರ್ಡರ್ ಮಾಡಿ ಬಂದ್ವಿ. ಸೊ ಹೀಗೆಲ್ಲ ಇತ್ತು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸೇಷನ್ ಮಾಡಿಕೊಡ್ತಾರೆ ಅವರು. ಸೊ ನನಗೆ ಇಷ್ಟ ಆಗಿರೋ ಥೀಮನ್ನು ನಾವು ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿ ಹೊರಟ್ವಿ ಅಲ್ಲಿಂದ. ಸೊ ನಿಮಗೆ 1 kg 2 kg 5 kgsಗೆಲ್ಲ ಎಷ್ಟೆಷ್ಟು ಬೇಕು ಅಂತ ಅಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ. ಇವತ್ತಿನ ವ್ಲಾಗ್ ಇಷ್ಟೇ. ಧನ್ಯವಾದಗಳು.